ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾವು ಗೆಸ್ ದ ಆನ್ಸರ್ ಸೆಷನ್ ಮಾಡ್ತಿದ್ದೀವಿ. ಸೊ ಒನ್ ಕ್ವಶನ್ ಇರುತ್ತೆ, ಇದಕ್ಕೆ 4 to 5 ಆನ್ಸರ್ ಇರುತ್ತೆ ಒಂದು ಕ್ವಶನ್ಗೆ. ಸೊ ಅದಕ್ಕೆ ನೀವು ಆನ್ಸರ್ ಮಾಡಬೇಕು. ಸೊ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹೊಸದಾಗಿ ಏನೇನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅದ್ರ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇನ್ಯಾಕೆ ತಡ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾವು ಲೇಟ್ ಮಾಡ್ದಲೆ ಕ್ವಶನ್ ಸೆಷನ್ಗೆ ಹೋಗೋಣ. Write the expansion for the following: RGB, CMYK, PSD, RAM, DVD. ಸೊ ಟೈಮರ್ ಬಂದು ನನಗೆ 30 ಸೆಕೆಂಡ್ ಇದೆ. ಥಿಂಕ್ ಮಾಡಿ, ಬೇಗ ಬೇಗ ಬರೀರಿ, ಪೆನ್ನು ಪೇಪರ್ ಎತ್ಕೊಳ್ಳಿ. ಕ್ವಶನ್ ಬರ್ತಿದ್ದಂಗೆನೆ ಆನ್ಸರ್ ಬರೆಯೋದಕ್ಕೆ ಟ್ರೈ ಮಾಡಿ. ಸೊ RGB, CMYK, PSD, RAM, DVD ಇದು ಎಕ್ಸ್ಪ್ಯಾನ್ಷನ್ ಬರೀರಿ. ಟೈಮ್ ಅಪ್. ಆನ್ಸರ್ ನೋಡೋಣ. RGB ಅಂದ್ರೆ ರೆಡ್ ಗ್ರೀನ್ ಬ್ಲೂ, CMYK ಅಂದ್ರೆ ಕ್ಯಾನ್ ಮೆಜೆಂಟಾ ಯೆಲ್ಲೋ ಬ್ಲ್ಯಾಕ್, PSD ಅಂದ್ರೆ ಫೋಟೋಶಾಪ್ ಡಾಕ್ಯುಮೆಂಟ್, RAM ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, DVD ಅಂದ್ರೆ ಡಿಜಿಟಲ್ ವಿಡಿಯೋ ಡ್ರೈವ್ ಅಥವಾ ಡಿಸ್ಕ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಮೆನ್ಷನ್ ಡಿಫ್ರೆಂಟ್ ಸ್ಕ್ರೀನ್ ಮೋಡ್ಸ್ ಇನ್ ಫೋಟೋಶಾಪ್. ಫೋಟೋಶಾಪ್ ಅಲ್ಲಿ ಇರುವಂತ 3 ಸ್ಕ್ರೀನ್ ಮೋಡ್ ನ ಮೆನ್ಷನ್ ಮಾಡಿ. ಇದು ಕಾಮನ್ ಕ್ವಶನ್. ಟೈಮ್ ಅಪ್. ಆನ್ಸರ್ ನೋಡೋಣ. ಸ್ಟ್ಯಾಂಡರ್ಡ್, ಫುಲ್ ಸ್ಕ್ರೀನ್ ಮೋಡ್ ವಿತ್ ಮೆನ್ಯೂ, ಫುಲ್ ಸ್ಕ್ರೀನ್ ಮೋಡ್. ಈ ಮೂರೂ ಸ್ಕ್ರೀನ್ ಮೋಡ್ಸು ಫೋಟೋಶಾಪ್ ಅಲ್ಲಿ ಇರೋದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ರೈಟ್ ದ ಶಾರ್ಟ್ ಕಟ್ ಕೀ ಫಾರ್ ದ ಫಾಲೋಯಿಂಗ್: ಸೇವ್ ಎ ಫೈಲ್, ರಿವರ್ಟ್, ನ್ಯೂ ಫೈಲ್, ಓಪನ್ ಫೈಲ್, ಕ್ಲೋಸ್ ಆಲ್ ಫೈಲ್. ಸೊ ಫೈಲ್ನ ಸೇವ್ ಮಾಡೋದಕ್ಕೆ ಏನು ಶಾರ್ಟ್ ಕಟ್ಟು, ರಿವರ್ಟ್ ಮಾಡೋದಕ್ಕೆ ಏನು ಶಾರ್ಟ್ ಕಟ್ಟು, ಹೊಸ ಫೈಲ್ನ ಕ್ರಿಯೇಟ್ ಮಾಡೋದಕ್ಕೆ ಏನು ಶಾರ್ಟ್ ಕಟ್ಟು, ಫೈಲ್ನ ಓಪನ್ ಮಾಡೋದಕ್ಕೆ ಶಾರ್ಟ್ ಕಟ್ ಏನು, ಓಪನ್ ಆಗಿರೋ ಎಲ್ಲ ಫೈಲ್ಸ್ ಲೈಕ್ ಒಂದು 4-5 ಫೈಲ್ ಓಪನ್ ಆಗಿದೆ ಅಂದ್ರೆ ಎಲ್ಲ ಕ್ಲೋಸ್ ಆಗಬೇಕು ಅಂದ್ರೆ ಏನು ಶಾರ್ಟ್ ಕಟ್. ಟೈಮ್ ಅಪ್. ಆನ್ಸರ್ಸ್ ನೋಡೋಣ. ಸೊ ಫೈಲ್ನ ಸೇವ್ ಮಾಡೋದಕ್ಕೆ Ctrl+S, ರಿವರ್ಟ್ ಮಾಡೋದಕ್ಕೆ F12, ಫಂಕ್ಷನಲ್ ಕೀನಲ್ಲಿ 12, ನ್ಯೂ ಫೈಲ್ಗೆ Ctrl+N, ಓಪನ್ ಮಾಡೋದಕ್ಕೆ Ctrl+O, ಎಲ್ಲ ಫೈಲು ಕ್ಲೋಸ್ ಮಾಡೋದಕ್ಕೆ Ctrl+Alt+W, ಸಿಂಗಲ್ ಫೈಲ್ನ ಕ್ಲೋಸ್ ಮಾಡೋದಕ್ಕೆ Ctrl+W. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ಗೆ ಹೋಗೋಣ. ಮೆನ್ಷನ್ ಎನಿ 5 ಪ್ಯಾಲೆಟ್ಸ್. ನಿಮ್ಗೆ ಗೊತ್ತಿರೋಂಥ 5 ಪ್ಯಾಲೆಟ್ ಹೆಸರು ಬರೀರಿ. ಯಾವುದಾದ್ರೂ ಆಗಿರ್ಬೋದು. ಟೈಮ್ ಅಪ್. ಆನ್ಸರ್ ಚೆಕ್ ಮಾಡೋಣ. ಸೊ ಲೇಯರ್ ಪ್ಯಾಲೆಟ್, ಕಲರ್ ಪ್ಯಾಲೆಟ್, ಸ್ವ್ಯಾಚಸ್ ಪ್ಯಾಲೆಟ್, ಹಿಸ್ಟ್ರಿ ಪ್ಯಾಲೆಟ್, ಹಿಸ್ಟೋಗ್ರಾಮ್ ಪ್ಯಾಲೆಟ್, 3D ಪ್ಯಾಲೆಟ್, ಈ ರೀತಿ ಎಷ್ಟೊಂದು ಪ್ಯಾಲೆಟ್ ಇರುತ್ತೆ. ಅದರಲ್ಲಿ ಯಾವ್ದಾದ್ರು 5 ಬರೆದ್ರೆ ಸಾಕು. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಹೋಗೋಣ. ರೈಟ್ ದ ಆನ್ಸರ್ಸ್ ಫಾರ್ ದ ಫಾಲೋಯಿಂಗ್: palette used to select background color, palette used to merge layers, palette used to log all the operation performed in Photoshop, palette used to load and save action files, the palette which has vertical scale option. ಸೊ ಬ್ಯಾಕ್ಗ್ರೌಂಡ್ ಕಲರ್ನ ಸೆಲೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡೋ ಪ್ಯಾಲೆಟ್ ಯಾವುದು, ಲೇಯರ್ಸ್ನ ಮರ್ಜ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಪ್ಯಾಲೆಟ್ ಯಾವುದು, ಸೊ ನಾವು ಏನೇನು ಆಪರೇಷನ್ ಮಾಡಿದ್ದೀವಿ, ವರ್ಕ್ ಮಾಡಿದ್ದೀವಿ, ಅದೆಲ್ಲ ಯಾವ ಪ್ಯಾಲೆಟಿನಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಆಕ್ಷನ್ ಫೈಲ್ನ ಸೇವ್ ಮಾಡೋದಕ್ಕೆ ಅಥವಾ ಲೋಡ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಪ್ಯಾಲೆಟ್ಸು ಯಾವುದು, ವರ್ಟಿಕಲ್ ಸ್ಕೇಲ್ ಆಪ್ಷನ್ ನನಗೆ ಯಾವ ಪ್ಯಾಲೆಟ್ ಅಲ್ಲಿ ಇದೆ. ಟೈಮ್ ಅಪ್. ಆನ್ಸರ್ ನೋಡೋಣ.
ಸೊ ಕಲರ್ನ ಸೆಲೆಕ್ಟ್ ಮಾಡೋದಕ್ಕೆ ನಾವು ಕಲರ್ ಪ್ಯಾಲೆಟ್ನ ಯೂಸ್ ಮಾಡ್ತೀವಿ. ಲೇಯರ್ಸ್ ಜೊತೆ ಲೈಕ್ ಮರ್ಜಿಂಗು ರಿನೇಮಿಂಗ್ ಎಲ್ಲ ಯೂಸ್ ಮಾಡ್ಬೇಕಂದ್ರೆ ಲೇಯರ್ ಪ್ಯಾಲೆಟ್ ಯೂಸ್ ಮಾಡ್ತೀವಿ. ಎಲ್ಲ ಆಪರೇಷನ್ಸ್ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದ್ರೆ ನಾವು ಏನೇನೆಲ್ಲ ಆಪರೇಷನ್ ಪರ್ಫಾರ್ಮ್ ಮಾಡಿದೀವಿ ಅದೆಲ್ಲ ಹಿಸ್ಟ್ರಿ ಪ್ಯಾಲೆಟ್ನಲ್ಲಿ ಸ್ಟೋರ್ ಆಗಿರುತ್ತೆ. ಆಕ್ಷನ್ಸ್ ಎಲ್ಲ ಎಲ್ಲಿ ಲೋಡ್ ಮತ್ತೆ ಸೇವ್ ಆಗುತ್ತೆ ಅಂದ್ರೆ ಆಕ್ಷನ್ ಪ್ಯಾಲೆಟ್ ಏನಲ್ಲಿ ಆಗುತ್ತೆ. ವರ್ಟಿಕಲ್ ಸ್ಕೇಲ್ ಆಪ್ಷನ್ ಬಂದು ನನಗೆ ಕ್ಯಾರೆಕ್ಟರ್ ಪ್ಯಾಲೆಟ್ ನಲ್ಲಿ ಇದೆ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಹೋಗೋಣ. Write the shortcut key for the following tools: rectangle mark you, move tool, hand tool, laser tool, vertical type tool. ಟೈಮ್ ಅಪ್. ಆನ್ಸರ್ಸ್ ನೋಡೋಣ. ರೆಕ್ಟ್ಯಾಂಗುಲರ್ ಮಾರ್ಕ್ಯೂಗೆ ಎಂ, ಮೂವ್ ಟೂಲ್ಗೆ ವಿ, ಹ್ಯಾಂಡ್ ಟೂಲ್ಗೆ ಹೆಚ್ ಅಥವಾ ಸ್ಪೇಸ್ ಬಾರ್, ಲಾಸರ್ ಟೂಲ್ಗೆ ಎಲ್, ವರ್ಟಿಕಲ್ ಟೈಪ್ ಟೂಲ್ಗೆ ಟಿ. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಹೋಗೋಣ. ಮೆನ್ಷನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಲೇಯರ್. ಲೇಯರ್ ಇಲ್ಲಿರೋ ಡಿಫ್ರೆಂಟ್ ಪಾರ್ಟ್ಸ್ ನ ಮೆನ್ಷನ್ ಮಾಡಿ. 5, 4, 3, 2, 1. ಟೈಮ್ ಅಪ್. ಸೊ ಆನ್ಸರ್ಸ್ ಚೆಕ್ ಮಾಡೋಣ. ಲೇಯರ್ ಥಂಬ್ನೈಲ್ ಇರುತ್ತೆ. ಆಮೇಲೆ ಲೇಯರ್ ಕಾಣಿಸ್ಬೇಕೋ ಬೇಡವೋ ಅನ್ನೋದಕ್ಕೆ ವಿಸಿಬಿಲಿಟಿ ಟಾಗಲ್ ಇರುತ್ತೆ. ಲೇಯರ್ಗೆ ಯಾವ್ದಾದ್ರು ಮಾಸ್ಕ್ ಅಪ್ಲೈ ಮಾಡಿರೋ ಲೇಯರ್ ಮಾಸ್ಕ್ ತೋರಿಸುತ್ತೆ. ಲೇಯರ್ಗೆ ಒಂದು ಹೆಸರು ತೋರಿಸುತ್ತೆ, ಅದು ಬಂದು ಲೇಯರ್ ನೇಮು. ಸೊ ಲಿಂಕ್ ಸಿಂಬಲ್ ಒಂದು ತೋರಿಸುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಮೆನ್ಷನ್ ಎನಿ 5 ಸೆಲೆಕ್ಷನ್ ಟೂಲ್ಸ್. 5 ಸೆಲೆಕ್ಷನ್ ಟೂಲ್ನ ಮೆನ್ಷನ್ ಮಾಡಿ. ಆನ್ಸರ್ಸ್ ನೋಡೋಣ. ಮೂವ್ ಟೂಲ್, ರೆಕ್ಟ್ಯಾಂಗ್ಯುಲರ್ ಮಾರ್ಕ್ಯೂ ಅಥವಾ ಎಲಿಪ್ಟಿಕಲ್ ಮಾರ್ಕ್ಯೂ, ಸಿಂಗಲ್ ರೋ ಮಾರ್ಕ್ಯೂ ಅಥವಾ ಸಿಂಗಲ್ ಕಾಲಮ್ ಮಾರ್ಕ್ಯೂ ಯಾವ್ದಾದ್ರು ಬರೀಬಹುದು. ಕ್ವಿಕ್ ಸೆಲೆಕ್ಷನ್ ಟೂಲ್, ಲಾಸೋ ಟೂಲ್ ಅಲ್ಲೂ ಲೈಕ್ 3 ಲಾಸೋ ಇದೆಯಲ್ಲ, ಪಾಲಿಗನಲ್ ಲೇಸೋ, ಸ್ಟ್ಯಾಂಡರ್ಡ್ ಲೇಸೋ, ಮ್ಯಾಗ್ನೆಟಿಕ್ ಲೇಸೋ ಯಾವ್ದಾದ್ರು ಬರೀಬಹುದು. ಅದು ಬಿಟ್ರೆ ಮ್ಯಾಗ್ನೆಟಿಕ್ ವ್ಯಾಂಡ್ ಟೂಲ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಮೆನ್ಷನ್ ಕ್ರಾಪ್ ಅಂಡ್ ಸ್ಲೈಸ್ ಟೂಲ್ಸ್. ಕ್ರಾಪ್ ಮತ್ತೆ ಸ್ಲೈಸ್ ಟೂಲ್ ನ ಮೆನ್ಷನ್ ಮಾಡಿ. ನಮಗಿರೋ ಟೂಲ್ಸ್ನ ಕ್ಲಾಸಿಫೈ ಮಾಡಿರ್ತೀವಲ್ಲ, ಲೈಕ್ ಸೆಲೆಕ್ಷನ್ ಟೂಲ್, ನ್ಯಾವಿಗೇಷನ್ ಟೂಲ್, ಟೆಕ್ಸ್ಟ್ ಟೂಲ್ ಅಂತ. ಅದರಲ್ಲಿ ಕ್ರಾಪ್ ಅಂಡ್ ಸೈಜ್ ಟೂಲ್ಸ್ ಆಗಿ ಕ್ಲಾಸಿಫೈ ಮಾಡುವಂಥದ್ದನ್ನ ಬರೀರಿ ಅಂತ ಕ್ವಶನ್. ಟೈಮ್ ಅಪ್. ಆನ್ಸರ್ ಚೆಕ್ ಮಾಡೋಣ. ಕ್ರಾಪು, ಸ್ಲೈಸು, ಪರ್ಸ್ಪೆಕ್ಟಿವ್ ಕ್ರಾಪು, ಸ್ಲೈಸ್ ಸೆಲೆಕ್ಟ್. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಹೋಗೋಣ. Write the shortcut key for the following options in marquee tools: add to selection, subtract from selection, intersect, new selection, deselect. ಸೊ ಇವಾಗ ನೀವು ಮಾರ್ಕ್ಯೂ ಟೂಲ್ ಯೂಸ್ ಮಾಡಿ ಅಥವಾ ಲಾಸೋ ಟೂಲ್ ಯೂಸ್ ಮಾಡಿ ಸೆಲೆಕ್ಷನ್ ಮಾಡ್ತೀರಾ ಅನ್ಕೊಳ್ಳಿ. ಮೇಲ್ಗಡೆ ಆಪ್ಷನ್ ಬಾರ್ ಅಲ್ಲಿ ಆಡ್, ಸಬ್ಟ್ರಾಕ್ಟ್ ಎಲ್ಲ ಬರುತ್ತಲ್ಲ, ಸೊ ಅದಕ್ಕೆ ಶಾರ್ಟ್ ಕಟ್ ಕೀ ಏನು ಅಂತ ಕ್ವಶನ್. 3, 2, 1. ಟೈಮ್ ಅಪ್. ಸೊ ಆನ್ಸರ್ಸ್ ನೋಡೋಣ. ಆಡ್ ಟು ಸೆಲೆಕ್ಷನ್ಗೆ ಆಲ್ಟ್, ಸಬ್ಸ್ಟ್ರಾಕ್ಟ್ ಫ್ರಮ್ ಸೆಲೆಕ್ಷನ್ಗೆ ಆಲ್ಟ್ ಪ್ಲಸ್ ಶಿಫ್ಟ್, ಇಂಟರ್ಸೆಕ್ಷನ್ಗೆ ಕಂಟ್ರೋಲ್, ನ್ಯೂ ಸೆಲೆಕ್ಷನ್ಗೆ ಶಿಫ್ಟ್, ಡಿಸೆಲೆಕ್ಟ್ ಮಾಡೋದಕ್ಕೆ ಕಂಟ್ರೋಲ್ ಡಿ. ಸೊ ನೀವು ಮಾರ್ಕ್ಯೂ ಟೂಲ್ನ ಸೆಲೆಕ್ಟ್ ಮಾಡಿಬಿಟ್ಟು
ಇದನ್ನ ಸೆಲೆಕ್ಟ್ ಮಾಡಿ ಡ್ರಾ ಮಾಡಿರ್ತಿಲ್ಲ, ಡ್ರಾ ಮಾಡಿರೋದಕ್ಕೆ ಆ್ಯಡ್ ಮಾಡಬೇಕಂದ್ರೆ ಆಲ್ಟ್ ಇಟ್ಕೊಂಡು ಮತ್ತೆ ಸೆಲೆಕ್ಟ್ ಮಾಡಬೇಕು. ಲೈಕ್ ಆಲ್ಟ್ ಪ್ಲಸ್ ಸೆಲೆಕ್ಟ್. ಸಬ್ಟ್ರಾಕ್ಟ್ ಅಂದರೆ ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಸೆಲೆಕ್ಟ್ ಮಾಡಬೇಕು. ಇಂಟರ್ಸೆಕ್ಟ್ ಅಂದರೆ ಕಂಟ್ರೋಲ್ ಪ್ಲಸ್ ಸೆಲೆಕ್ಟ್. ನ್ಯೂ ಸೆಲೆಕ್ಷನ್ ಅಂದರೆ ಶಿಫ್ಟ್ ಪ್ಲಸ್ ಸೆಲೆಕ್ಟ್ ಮಾಡಬೇಕು. ಡಿಸೆಲೆಕ್ಟ್ ಮಾಡಬೇಕಂದ್ರೆ ಎಲ್ಲಾದರೂ ಕ್ಲಿಕ್ ಮಾಡಿದ್ರು ಆಯಿತು, ಬಟ್ ಶಾರ್ಟ್ಕಟ್ ಕೇಳಿರೋದ್ರಿಂದ ಕಂಟ್ರೋಲ್ ಡಿ. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಗೆ ಹೋಗೋಣ. ಮೆನ್ಷನ್ ಎನಿ ಮೆಥಡ್ಸ್ 5 ಮೆಥಡ್ಸ್ ಆಫ್ ಆಂಟಿ ಅಲಿಯಾಸಿಂಗ್ ಎಫೆಕ್ಟ್ಸ್ ಆನ್ ಟೆಕ್ಸ್ಟ್. ಟೆಕ್ಸ್ಟ್ ಅಲ್ಲಿ ಇರುವಂತ 5 ಆಂಟಿ ಅಲಿಯಾಸಿಂಗ್ ಎಫೆಕ್ಟ್ ನ ಬರೀರಿ ಅಂತ. ಟೈಮ್ ಅಪ್. ಆನ್ಸರ್ಸ್ ನೋಡೋಣ. ಸೊ ನನ್, ಶಾರ್ಪ್, ಕ್ರಿಸ್ಪ್, ಸ್ಟ್ರಾಂಗ್, ಸ್ಮೂತ್, ಈ 5 ಡಿಫ್ರೆಂಟ್ ಆಂಟಿ ಅಲಿಯಾಸಿಂಗ್ ಎಫೆಕ್ಟ್ ಟೆಕ್ಸ್ಟ್ ಮೇಲೆ ಅಪ್ಲೈ ಆಗೋಂಥದ್ದು. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಗೆ ಹೋಗೋಣ. ರೈಟ್ ಎನಿ 5 ಟೈಪ್ಸ್ ಆಫ್ ಟೆಕ್ಸ್ಟ್ ಅಲೈನ್ಮೆಂಟ್. 5 ಥರದ ಟೆಕ್ಸ್ಟ್ ಅಲೈನ್ಮೆಂಟ್ ಬರೀರಿ. ಫೋಟೋಶಾಪ್ ಸಪೋರ್ಟ್ ಮಾಡುವಂತ 5 ಥರ ಡಿಫ್ರೆಂಟ್ ಟೆಕ್ಸ್ಟ್ ಅಲೈನ್ಮೆಂಟ್ ನ ಬರೀರಿ. ಟೈಮ್ ಅಪ್. ಆನ್ಸರ್ಸ್ ನೋಡೋಣ. ಲೆಫ್ಟ್, ರೈಟ್, ಸೆಂಟರ್, ಜಸ್ಟಿಫೈಡ್ ಲಾಸ್ಟ್ ಲೆಫ್ಟ್, ಜಸ್ಟಿಫೈ ಲಾಸ್ಟ್ ಸೆಂಟರ್, ಅಥವಾ ರೈಟ್, ಅಥವಾ ಜಸ್ಟಿಫೈ ಆಲ್. ಟೋಟಲ್ ಆಗಿ 7 ಇದೆ, ಯಾವ್ದಾದ್ರು 5 ಬರೆದ್ರೆ ಆಯ್ತು. ಸೊ ಮೈನ್ ಆಗಿ ನಾವ್ ಇವಾಗ ಟಿ ಟೂಲ್ ತಗೊಂಡಾಗ 3 ಮಾತ್ರ ತೋರಿಸುತ್ತೆ, ಲೆಫ್ಟ್, ರೈಟ್, ಸೆಂಟರ್. ಸೊ ನೀವು ವಿಂಡೋಗೆ ಹೋಗಿ ಕ್ಯಾರೆಕ್ಟರ್ ಪ್ಯಾಲೆಟೇ ಓಪನ್ ಮಾಡಿದ್ರೆ ಅಲ್ಲೇ ನಿಮಗೆ ಜಸ್ಟಿಫೈ ಲಾಸ್ಟ್ ಲೆಫ್ಟ್, ಜಸ್ಟಿಫೈ ಲಾಸ್ಟ್ ಸೆಂಟರು, ಅಥವಾ ಜಸ್ಟಿಫೈ ಲಾಸ್ಟ್ ರೈಟ್, ಅಥವಾ ಜಸ್ಟಿಫೈ ಆಲ್ ಆಪ್ಷನ್ ನಿಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಗೆ ಹೋಗೋಣ. ಮೆನ್ಷನ್ ಎನಿ 5 ಡ್ರಾಯಿಂಗ್ ಟೂಲ್ಸ್. ಯಾವ್ದಾದ್ರು 5 ಡ್ರಾಯಿಂಗ್ ಟೂಲ್ನ ಮೆನ್ಷನ್ ಮಾಡಿ. ಟೈಮ್ ಅಪ್. ಆನ್ಸರ್ ನೋಡೋಣ. ಪೆನ್, ಫ್ರೀ ಫಾರ್ಮ್ ಪೆನ್, ಆಡ್ ಆಂಕರ್ ಪಾಯಿಂಟ್, ಡಿಲೀಟ್ ಆಂಕರ್ ಪಾಯಿಂಟ್, ಕನ್ವರ್ಟ್ ಪಾಯಿಂಟ್. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಹೋಗೋಣ. ಮೆನ್ಷನ್ ಎನಿ 5 ಮೆಜರಿಂಗ್ ಟೂಲ್ಸ್. 5 ಮೆಜರಿಂಗ್ ಟೂಲ್ನ ಮೆನ್ಷನ್ ಮಾಡಿ ಅಂತ ಕ್ವಶನ್. ಆನ್ಸರ್ಸ್ ಎಲ್ಲ ಕರೆಕ್ಟಾಗಿ ಬರೀತಿದ್ದೀರಾ ಅಂತ ಗೆಸ್ ಮಾಡ್ತೀನಿ. ಚೆಕ್ ಮಾಡ್ಕೊಳ್ಳಿ. ಟೈಮ್ ಆಗೋದಕ್ಕಿಂತ ಮುಂಚೆ ಆನ್ಸರ್ಸ್ ಎಲ್ಲ ಬರೆದು ಟೈಮ್ ಆದ್ಮೇಲೆ ಆನ್ಸರ್ ರಿವೀಲ್ ಮಾಡ್ತೀವಲ್ಲ. ಟೈಮ್ ಅಪ್. ಕರೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳೋಣ. ಸೊ ರೂಲರ್ ಟೂಲ್, ನೋಟ್ ಟೂಲ್, ಐಡ್ರಾಪರ್ ಟೂಲ್, ಕಲರ್ ಸ್ಯಾಂಪ್ಲರ್ ಟೂಲ್, ಕೌಂಟ್ ಟೂಲ್. Thank you. For feedback and question regarding this video, ask in comment section or mail me at rashmimahesh@gmail.com. Like my video, share my video and subscribe to my channel for more updates. Thanking you. Bye bye. Hope you enjoyed this video session.